ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೂರಾರು ರೂಪಾಯಿ ಲಾಭ ಸಂಪಾದಿಸಿದವರು ಈ ಕಾಲದಲ್ಲಿ ಒಂದೆರಡು ಮೂರು ಸುಳ್ಳು ಹೇಳಿ ಲಕ್ಷ ಲಕ್ಷ ಸಂಪಾದಿಸ್ಬೋದು. ಈಗ ನನ್ನ ಮತ್ತೆ ಹತ್ರ ಆಡೋ ನಾಟಕ ಹಾರ ಬಾರ. ಅಯ್ಯೋ 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 ಯಾರೇ ಹಾರ ಹಾಕಿತ್ತು? ಇದು HM, ಇದು FM, ಇದು CM. ಯಾರು ಇದು CM, FM, HM? ಇದು ಹೋಮ್ ಮಿನಿಸ್ಟ್ರು, ಇದು ಫೈನಾನ್ಸ್ ಮಿನಿಸ್ಟ್ರು, ಇದು ಚೀಫ್ ಮಿನಿಸ್ಟರ್ ಕಡೆ. ತೆಗಿತೀರಿ ನಮ್ಮ ಅಮ್ಮ ಬರೋರ್ಗು ಹಾಕೊಂಡೇ ಇರಿ. ನಾನೇನ್ ತಿರುಪತಿ ವೆಂಕಟರಮಣ ಸ್ವಾಮಿ ಏನೇ ಭಕ್ತರು ಬರೋವರೆಗೂ ಹಾರ ಹಾಕೊಂಡು ಹಾಗೇ ನಿಂತಿರೋಕೆ? ನಿಜವಾಗ್ಲೂ ನನ್ನ ಕಣ್ಣು ನೀವು ಹಾಗೆ ಕಾಣ್ತಾ ಇದ್ದೀರಪ್ಪ. ದೊಡ್ಡದಾಗಿ 3 ನಾಮ ಹಾಕ್ಬಿಟ್ರೆ ಲೇಟ್ ಬಾಲಾಜಿನೇ. ನಾನ್ ನಿನ್ನ ನಡಿಯ ಹಾಕಿರೋದು ನೀವು ನಾಮ ಹಾಕೋಕೆ, ನಾನು ಹಾಕೋತೀನ? ಅತ್ತೆ, ಇವತ್ತು ನನ್ನ ಫ್ಯಾಕ್ಟರಿ ಶಂಕುಸ್ಥಾಪನೆ ಎಷ್ಟು ಅದ್ದೂರಿಯಾಗಿ ನಡೀತು ಗೊತ್ತಾ? ಮುಖ್ಯಮಂತ್ರಿಗಳು ಕೇಳಿದ್ರು, ಫೈನಾನ್ಸ್ ಮಿನಿಸ್ಟರ್ ಕೇಳಿದ್ರು, ಹೋಮ್ ಮಿನಿಸ್ಟರ್ ಕೇಳಿದ್ರು, ನಿಮ್ಗೆ ಈ ಫ್ಯಾಕ್ಟರಿ ಐಡಿಯಾ ಹೇಗ್ ಬಂತು ಅಂತ. ನಾನು ಏನು ಹೇಳಿದೆ ಗೊತ್ತಾ? ಅತ್ತೆ ಅತ್ತೆ ನಮ್ಮತ್ತೆ ಅಂದ್ರೆ ನನ್ ಕಂಡ್ರೆ ನಿಮ್ಗೆ ಎಷ್ಟೊಂದು ಪ್ರೀತಿಯಪ್ಪ. ಬಾಗೇಪಲ್ಲಿ ಭಾಗೀರಥಮ್ಮ ನನ್ನ ಭಾಗಕ್ಕೆ ಭಾಗ್ಯದ ಲಕ್ಷ್ಮಿ. ಅತ್ತೆ, ಈ ಹಾರದ ಕಣಕಣವು ಏನು ಹೇಳುತ್ತೆ ಗೊತ್ತಾ? ಏನ್ ಹೇಳುತ್ತೀರಿ? ಅತ್ತೆ ಅತ್ತೆ ಬಂಗಾರದಂತೆ ಕೈಯ ಬಿಟ್ರೆ ಅರಿಯಾನ ಸತ್ತೆ. ಎಂತ ಮಾತಾಡ್ತೀರಾ? ಆ ದೇವ್ರ ಕೈ ಬಿಟ್ಟು ನಮ್ಮಮ್ಮ ಕೈ ಬಿಡಲ್ಲ ಗೊತ್ತಾ? ನೀಗ ಆಗ್ತಿರೋ ಮಾತು ನಿಜಾನ ಚಿನ್ನ? ನಿಜವಾಗಲೂ ಸತ್ಯ. ಅತ್ತೆ, ನಾನೀಗೊಂದು ಇಕ್ಕಟ್ಟಲ್ಲಿ ಸಿಕ್ಕಿಕೊಂಡಿದ್ದೀನಿ. ಇಕ್ಕಟ್ಟು? ಏನಪ್ಪ ಇಕ್ಕಟ್ಟು? ನನ್ನ ಪಾರ್ಟ್ನರ್ಸ್ ಎಲ್ಲ ಕೋಟ್ಯಾಧೀಶರು ಅತ್ತೆ. ಅವರೀಗ ಒಬ್ಬ ಅಲ್ಜೇರಿಯಾ, ಒಬ್ಬ ಆಸ್ಟ್ರೇಲಿಯಾ, ಒಬ್ಬ ಬುಲ್ಗೇರಿಯಾ, ಒಬ್ಬ ಸೈಬೀರಿಯಾ, ಒಬ್ಬ ಮಲೇರಿಯಾ, ಹೀಗೆ ಒಂದೊಂದು ದೇಶಕ್ಕೆ ಒಬ್ಬೊಬ್ಬರು ಹೊರಟೋಗಿದ್ದಾರೆ. ಅವ್ರು ವಾಪಸ್ ಬರೋವರೆಗೂ ನನ್ನ ಕೈ ಚೆಕ್ ಬುಕ್ ಸಿಗೋವಾಗಿಲ್ಲ. ಚೆಕ್ ಬುಕ್ ಸಿಗೋವರೆಗೂ ನಾನು ಕ್ಯಾಶ್ ಡ್ರಾ ಮಾಡೋವಾಗಿಲ್ಲ. ಕ್ಯಾಶ್ ಡ್ರಾ ಮಾಡದೇ ಇದ್ರೆ ನಾನು ಪಾಯ ಹಾಕೋಕ್ಕಾಗಲ್ಲ. ಈ ಕೆಲಸ ನಿಂತೋಗುತ್ತಲ್ಲ ಅಂತಾನೆ. ಕೆಲಸ ನಿಲ್ಲಿಸ್ತೀರಿ? ಬೇಕಾದ್ರೆ ಒಂದು 50,000 ತಗೊಳ್ಳಿ. ಅತ್ತೆ, 50,000ಕ್ಕೆ 10,000 ಇಟ್ಟಿಗೆ ಬರಲ್ಲ ಅತ್ತೆ. 1 ಲಕ್ಷ ತಗೊಳ್ಳಿ. ತಗೋಬಹುದು, ಆದ್ರೆ ನಿಮ್ಮ ಘನತೆ ಗೌರವಕ್ಕೆ ಎಲ್ಲಿ ಕುಂದು ಬರುತ್ತೋ ಅಂತ ಯೋಚನೆ ಅಷ್ಟೇ. ಹೋಗ್ಲಿ, ಒಂದು 3 ಲಕ್ಷ ತಗೊಳ್ಳಿ. 3 ಲಕ್ಷ? 3 ಲಕ್ಷ? ಅತ್ತೆ, ನೀವಿಷ್ಟು ಬಲವಂತ ಮಾಡಿದ್ಮೇಲೆ ನಾನು ನಿಮ್ಮ ತೀರಕ್ಕಾಗುತ್ತೆ? ನೀವು ಕೊಡ್ತೀರಿ ಅಂದಲ್ಲಿ ಯಾರು ಬೇಡ ಅಂತಾರೆ? ನಾನ್ ಬೇಡ ಅಂತೀನಿ. ನೀನೇ ಅವಳ ಬೇಡ ಅನ್ನಕ್ಕೆ? ಇದು ನನ್ನ ಹಣ. ನಿಮ್ಮೊಬ್ಬರಿಗೆ ಮಾತ್ರ ಅಲ್ಲ, ಈ ಮನೆಗೆ ಎಲ್ರಿಗೂ ಸೇರಿತು. ಕೊಡೋ ಅಧಿಕಾರ ನಿಮಗಿದ್ರು ತಗೊಳ್ಳೋ ಯೋಗ್ಯತೆ ಅವರಿಗಿಲ್ಬೇಡ್ವಾ? ಏನೇ ನನ್ನ ಗಂಡನಿಗೆ ಯೋಗ್ಯತೆ ಇಲ್ವಾ? ಅಯೋಗ್ಯರಿಗೆ ಯೋಗ್ಯತೆ ಇದೆ ಅನ್ಕೊಳ್ಳೋದು ಮುಟ್ಟಾಡ್ತನ. ಇದಕ್ಕಿಂತ ಬೀದಿಲಿರೋ ಭಿಕ್ಷಕರು ಕೊಡಿ, ಪುಣ್ಯನಾದ್ರೂ ಬರುತ್ತೆ. ಅಂದ್ರೆ ನಾವು ಭಿಕ್ಷಕರಿಗಿಂತ ಕಡೆನಾ? ಭಿಕ್ಷಕರಿಗೆ ಯಾಕೆ ಹೋಲಿಸ್ಕೊತೀರಾ? ನೀವು ಅವರಿಗಿಂತ ಬೀಚರು. ನಮ್ಮನ್ನ ಅನ್ಬಾರ್ದಂತೇನೆ. ಈಗ ನಾನಂತ ಇದ್ದೀನಿ, ನಾಳೆ ದೊಡ್ಡವರಾದ್ಮೇಲೆ ನಿಮ್ಮ ಮಕ್ಕಳೇ ಅಂತಾರೆ. ನೀವಿಬ್ರು ದಂಡ ತಂಡಗಳು ಅಂತ. ನನಗೆ ಈ ಮನೆ ತಿನ್ನೋ ಅಧಿಕಾರ ಇದೆ. ನಾನು ಈ ಮನೆ ಅಳಿಯ ಅಲ್ಲ, ಈ ಮನೆ ತೊಳಿಯ. ನೀವು ಬಂಧುಗಳಲ್ಲ, ಜನ ಹದ್ದುಗಳು. ಅತ್ತೆ ಅಷ್ಟೇ ಹೊಡೆಯೋ ಕಾದಿರೋ ಗುಳ್ಳ ನರಿಗಳು. ಹೆಣ್ಣಿನ ಹಣಕ್ಕೋಸ್ಕರ ಹರಿಗಿಂತ ಇರು. ನಿಮ್ಮಂಥ ಮನೆ ಹಳ್ಳಿ ಜೊತೆ ಮಾತಾಡುತ್ತೆ ನನ್ಗೆ ಎಷ್ಟಾಗುತ್ತೆ. ಒದ್ದ ಅಂದ್ರೆ ನೋಡು, ಏನೇ ನನ್ ಮಗಳು ಅಳಿಯಿಂದ ಕಸ ಅಂತೇನೆ. ಅದಕ್ಕಿಂತ ಕಡೆ ಕಸನ ಬಿಡಿಸಿ ಹೊರಗಡೆ ಹಾಕ್ಬೋದು. ಆದ್ರೆ ಇವರು ರಕ್ತ ಹೀರೋ ಗಿಡಗಳು. ಅತ್ತೆ, ಮಗಳಿಂದ ನಿಮ್ ನಂತೆ ನಿಮ್ ಕಣ್ಣು ಕೂಡ ಮಾಡಿದೆ. ಅಲ್ಲಿಯ ವೆಂಕಣ್ಣ ಆದ್ರೂ ನಾಳೆ ನೀವು ಕತ್ತಿದೆ. ನಿಮ್ಮ ಕೊಳ್ಳೆ ಇಡೋದು ನಿಮ್ ಮಗ. ಅವ್ರನ್ನ ಸರಿಯಾದ ದಾರಿ ಕರೆದಿ ಹಾಳು ಮಾಡಿ ಕೈ ಹಿಡಿದ ಗಂಡನ್ನ ಮೂಲೆ ಕೂರಿಸಿ ಮನೆಗೆ ಬಂದ ಸೊಸೆಯನ್ನ ಕೇವಲವಾಗಿ ನೋಡೋದು ನಾಗರಿಕತೆ ಅಲ್ಲ. ನಿಮಗೆ ಮನಸ್ಸಾಕ್ಷಿ ಅನ್ನೋದು ಒಂದಿದ್ರೆ ಒಂದು ಕ್ಷಣ ಒಬ್ಬರ ಕೂತು ಯೋಚನೆ ಮಾಡಿ. ನೀವು ಹೆತ್ತು ಮಗ ದಿನದಿನಕ್ಕೂ ಹೇಗೆ ಪಾತಾಳಿ ಕೇಳಿ ಹೋಗ್ತಿದ್ದಾರೆ ಅಂತ. ನಿಮ್ಮ ಮನೆಯಲ್ಲಿ ಕೊಡ್ತಾ ಇರೋ ಹಣ ಎಲ್ಲ ಸೇರ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ.
ಸಂಸಾರದಲ್ಲಿ ಸುಖವನ್ನು ಹುಡುಕೋದು ಮರಳುಗಾಡಿನಲ್ಲಿ ಬಿಸಿಲು ಕುದುರೆ ಹಿಂದೆ ಹೋದ ಹಾಗೆ. ಮೂರ್ಖ, ನಾನು ಎನ್ನುವೆಯಲ್ಲ, ಹೆಂಡತಿ ಮಕ್ಕಳು ನಿನ್ನವರಲ್ಲ, ಇನ್ನವರು ಇಲ್ಲಿ ಯಾರೂ ಇಲ್ಲ. ಈ ನಿಜ ತಿಳಿದರೆ ದುಃಖವೇ ಇಲ್ಲ. ಎಲ್ಲದಕ್ಕೂ ಪುಸ್ತಕ. ನೀವು ಈ ಮನೆ ಯಜಮಾನ್ರು ಕಂಡ್ರೆ ಅದ್ನಿಗೆ ಯಾವಾಗ ಜ್ಞಾಪಕ ಬಂತೆ? ಎಲ್ಲದಕ್ಕೂ ಹಾಸ್ಯ ಮಾಡ್ಬೇಡಿ. ಒಂದ್ ಹೆಣ್ಣಿನ ಮಾನ ಹೋಗ್ತಾ ಇದ್ರು ಸಂಬಂಧ ಹಿಂದೆ ಇರೋರು ಹಾಕ್ಬಿಟ್ಟಿದ್ದೀರಾ. ಯಾವ ಹೆಣ್ಣೆ? ನಾನು ಒಂದ್ ಹೆಣ್ಣಲ್ವೇನು? ಮತ್ತೆ ಹೋಗ್ಬಿಟ್ಟಿದ್ದೆ. ಸದ್ಯ ಜ್ಞಾಪಕದೆಯಲ್ಲ. ಹಾಗಾದ್ರೆ ಜೊತೆಯಿಂದ ಇಬ್ರು ಸಿನಿಮಾಕ್ಕೆ ಹೋಗೋಣ. ಮೊದ್ಲು ಈ ಮನೇಲಿ ನಡೀತಿರೋ ಸಿನಿಮಾ ನೋಡಿ. ಈ ಮನೆಯಲ್ಲಿ ಯಾವ್ದು ಸಿನಿಮಾ ನಡೀತಾ ಇದೆ? ಬಂದಿದ್ದಾರಲ್ಲ ಮಾನ್ಗೆಟ್ ಸೊತ್ತೆ, ಅಲ್ಲೂ ನನ್ನ ಹೆದರ್ತಾರಲ್ರಿ. ಆಶ್ಚರ್ಯವಾಗಿದೆಯೇ? ನಾನೇ ನಿಮ್ಗೆ ಹೆದರ್ಕೊಡ್ತೀನಿ. ಅಲ್ಲೇ ಜಿಂಕೆ ನೋಡಿ ಹುಲಿ ಎಲ್ಲಾದ್ರೂ ಹೆದರ್ಕೊಳ್ಳುತ್ತೇನೆ. ನಿಮ್ಗೆ ನಿಮ್ ಕಲಿಸ್ತಾನ ಅಲ್ಲ, ನನ್ನ ಅಳಿಯಿಂದ ನಾವೇನು ತಪ್ಪು ಬರೆದು ಕೊಟ್ರೆ ಅದನ್ನ ಹಾರ್ದೋಕದ. ತಪ್ಪು ತಕ್ಕೇನು? ನಮ್ಮ ಸರ್ವಸ್ವವನ್ನು ನೀನು ಬರೆದುಕೊಟ್ಟು ನಿನ್ನನ್ನು ಕೇಳುವ ಹೊತ್ತು ಯಾರಿಗೂ ಇರೋದಿಲ್ಲ. ತಲಾಗೊಂದನ್ನು ಚೆಂಬಿಟ್ಕೊಂಡು ಭವತಿ ಭಿಕ್ಷಾಂದೇಗಿಂತ ಹೋದ್ರಾಯ್ತು ಅಲ್ಲ. ಕೃಷ್ಣ ಪರಮಾತ್ಮ ನಿನ್ನ ಕೆಲಸ ಚಕ್ರವನ್ನು ಯಾಕಂತ ಬಿಟ್ಟ? ಅಯ್ಯೋ ರಾಮ, ನಿಮ್ ಕೈಲಿ ಮಾತಾಡೋದು ಆ ಕಣ್ಣಿಗೆ ತಲೆ ತಪ್ಪಿಕೊಳ್ಳೋದು ಎರಡೂ ಒಂದೇ. ನಾನು ನಿಮ್ ಹೇಳ್ತಿದ್ದಲ್ರಿ. ಅದನ್ನು ಮರೆಯೋಕ್ಕಾಗುತ್ತೇನೆ? ಕಣ್ಣು ಮುಚ್ಕೊಂಡ್ರೆ ನಿನ್ನ ಮುಖ, ಕಣ್ಣು ಬಿಟ್ಟು ನಿನ್ನ ಮುಖ, ಕಾಂಪೌಂಡ್ನಲ್ಲಿ ನಿನ್ನ ಕೂಗಾಟ, ರೂಮ್ನಲ್ಲಿ ನಿನ್ನ ಹಾರಾಟ, ಎಂದಿಂದ್ರಲ್ಲಿ ಯಾವಾಗಂದ್ರೆ ಅವಾಗ ನಿನ್ನ ಕಾಟ ಇದ್ದೇ ಇರುತ್ತಲ್ಲೇ. ಸಾಕು ನಿಲ್ತ್ರಿ ನೋಡಿ. ನೀವು ಮೊದ್ಲು ಆ ಯೋಚನೆ ಹೊರಗಡೆ ಆಡ್ತೀರಾ ಇಲ್ವಾ? ಯೋಚನೆ ಮಾಡ್ತೀನಿ. ನೀವು ಯೋಚನೆ ಮಾಡೋಷ್ಟರಲ್ಲಿ ನಾನು ಮುದುಕಿ ಆಗಿರ್ತೀನಿ. ಈಗೇನು ಹುಡುಗಿ ಆಗಿದ್ದೀಯಾ? ಹೋಗಿ ಮುಖಾನ ನೀನೇ ಕನ್ನಡದಲ್ಲಿ ನೋಡ್ಕೊ ಹೋಗು. ಕರ್ಮ ಅವರವರು ಮಾಡಿದ ಕರ್ಮನ ಇವತ್ತಲ್ಲ ನಾಳೆ ಅವರವರೇ ಅನುಭವಿಸ್ಬೇಕು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಮ್ಮ. ಯಾವ ವಿಷಯ? ನಮ್ಮ ಸಂಸಾರದ ವಿಷಯನಮ್ಮ. ಪ್ರವಾಹಕ್ಕೆ ಎದುರಾಗಿ ಈಜೋದು ಅಪಾಯ, ಬುರುಡೆ ಗಟ್ಟಿಯಾಗಿದೆ ಅಂತ ಬಂಡೆಗೆ ಡಿಕ್ಕಿ ಹೊಡೆಯೋದು ತಪ್ಪಮ್ಮ. ನೀವು ಯಾವ ವಿಷಯ ಹೇಳ್ತಿದ್ದೀರಾ? ಏನಿಲ್ಲ, ಮತ್ತೆ ಬರೋ ಚೆಕ್ಕನ್ನ ನೀನು ಹೊರದು ಬಿಸಾಕಿದ ವಿಷಯ. ನಿಮ್ಮನ್ನು ತುಂಬಾ ಮೋಸ ಮಾಡ್ತಿದ್ದೇನೆ. ಹೀಗೆ ಬಿಟ್ಟರೆ ನಾಳೆ ಸಂಸಾರದ ಜೊತೆ ಏನಂತ ನೀವು ಒಂದ್ಸಲ ಯೋಚನೆ ಮಾಡಿದ್ದೀರಾ? ಪ್ರಯೋಜನ ಇಲ್ಲ ಅಂತ ಸುಮ್ಮನಿದ್ದೀನಮ್ಮ. ನನ್ನ ಹೆಂಡತಿ ಮೂರ್ಖರು, ಮಗಳು ಅವಿವೇಕಿ, ಬಳಿಯ ಮನೆ ಹಾಳ, ಒಬ್ಬ ಮಗ ಕುಡುಕ, ಇನ್ನೊಬ್ಬ ಮಗ ಸೊಸೆ ಒಳ್ಳೆಯವರು ಅಂತ ಹೇಳ್ಕೊಳ್ಳೋದಕ್ಕಿಂತ ಕೈಲಾಗದು. ಇಂಥವ್ರ ಮಧ್ಯೆ ಪಾಪ ಅವನು ಏನ್ ಮಾಡ್ತಾನೆ? ಹಾಗಂತ ತಾವ್ರೆ ಎಲ್ಲ ಮನೆಗೆ ನೀರಿನ ಹನಿ ಹಾಗೆ ನೀರೇ ತುಂಬಿದ್ರೆ ಈ ಮನೆ ತಲುಪೇನೆ ಕೂತು ಹೋಗುತ್ತೆ. ಸಂಸಾರನ ರಕ್ಷತೆ ಬಲವಾಗಿ ಸಾಧಿಸಬೇಕು. ಮೊದಲು ಎಲ್ರಿಗೂ ಸಲಿಗೆ ಕೊಟ್ಬಿಟ್ನಮ್ಮ. ಈಗ ನನ್ನ ಸ್ವಭಾವ ನಾನು ಬದಲಾಯಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇದಕ್ಕಿದ್ದ ಹಾಗೆ ಎಲ್ರೂ ನನ್ನ ಹತೋಟಿ ತಗೊಂಡ್ರೆ ಸಂಸಾರ ಅನ್ನೋದೊಂದೇ ಅಶಾಂತಿ ಹೆಚ್ಚಾಗಿ ಅಲ್ಲೋರು ಕಲ್ಲೋರು ಆಗ್ಬಿಡುತ್ತೆ. ನೀನು ಜಾಣೆ, ಬುದ್ಧಿವಂತೆ, ಆತರ ಪರದೆ, ಅವಸರ ಪರದೆ, ಅರ್ಥ ಮಾಡ್ಕೊಂಡು ನಿಧಾನವಾಗಿ ಮುಂದುವರಿಯೋದು ಒಳ್ಳೆಯದಮ್ಮ. ನೋಡಿ, ಮಗುವಿಗೆ ಡಿಪ್ಟೇರಿಯಾ. ಮಗುನ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಆದಷ್ಟು ಬೇಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ. ಡೋಂಟ್ ನೆಗ್ಲೆಕ್ಟ್. ಯಾಕೆ ಕೂತ್ಕೊಂಡ್ಬಿಟ್ರು? ಮಗು ಇಟ್ಕೊಳ್ಳಿ, ಹಾಸ್ಪಿಟಲ್ ಹೋಗೋಣ. ಹೇಗೆ ಕರ್ಕೊಂಡು ಹೋಗೋದು? ಟ್ಯಾಕ್ಸಿಲಿ ಆಸ್ಪತ್ರೆಗೆ ಟ್ಯಾಕ್ಸಿಗೆ ದುಡ್ಡು ಅಂತ ಕೊಡ್ತಾನೆ. ಶ್ರೀಪತಿನವರ ಮಗನಿಗೆ ನೀವು ಹಣಕ್ಕೆ ಯೋಚನೆ ಮಾಡ್ತೀರಾ? ಮನೇಲಿ ದಂಡ ತಿದ್ದಿರೋ ಕಾದು ಗೋಟಗಳು ತಿಂದು ಸೇರ್ತಾ ಇರೋವಾಗ ಮಗ ಔಷಧಿಗೆ ದುಡ್ಡು ಕೊಡಲ್ಲ ಅಂತಾರ. ಅತ್ತೆ, ನಿಮ್ಮನ್ನು ಹೇಗೆ ಕೇಳಬೇಕು ಅಂತ ತೋರಿಸ್ತಿಲ್ಲ. ನಮ್ಗೆ ಅರ್ಜೆಂಟಾಗಿ ಒಂದು 20,000 ರೂಪಾಯಿ ಬೇಕಾಗಿತ್ತು. ಏನ್ ಹೇಳಿ ಅಂದ್ರೆ ನೀವು 20,000 ರೂಪಾಯಿನ ಜೊತೆಗೆ 20,000 ರೂಪಾಯಿ ಎಷ್ಟು ಸಂಬಂಧ ಪಟ್ಕೋಬೇಕಾ? ಮಗಳು ಅಳಿಯನ್ನು ಹಿಂದಿದ್ಮೇಲೆ ಹಣ ಹಿಂಗೆ ಆಗುತ್ತೆ. ಶಾಂತಿ ತುಂಬಾ ಹುಷಾರಿಲ್ಲ, ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ಯಾರೇ ಕರೆದಿದ್ದೋ? ನಾನು ಫೋನ್ ಮಾಡಿ ಕಳಿಸ್ದೆ. ನಿಧಾನ ಮಾಡಿದ್ರೆ ಅಪಾಯ ಅಂತ ಹೇಳಿದ್ರು. ಅರ್ಜೆಂಟಿಗೆ 1,000 ರೂಪಾಯಿ ಬೇಕಾಗುತ್ತೆ ಸರ್.
ಶುಂಠಿ ಕಷಾಯ ಕೊಡ್ತಿದ್ರೆ ತಾನೇ ವಾಸಿ ಆಗುತ್ತೆ. ಅದಕ್ಕೆ 1000 ರೂಪಾಯಿ ಖರ್ಚು ಮಾಡ್ಬೇಕು. ಇಂಗ್ಲಿಷ್ ಮೆಡಿಸಿನ್ ಬೇಕು ಅಂದ್ರೆ ಯಾವ್ದಾದ್ರು ಧರ್ಮದ ಆಸ್ಪತ್ರೆ ಕರ್ಕೊಂಡು ಹೋಗು, ಫ್ರೀಯಾಗಿ ಕೊಡ್ತಾರೆ. ಧರ್ಮದ ಆಸ್ಪತ್ರೆ ಇರುವುದು ಬಡವರಿಗೆ, ಭಾಗ್ಯದ ಸಂಬಂಧ ಮೊಮ್ಮಗಳಿಗಲ್ಲ. ಆ ದರಿದ್ರ ಮನೆಗೆ ನನ್ನ ಮೊಮ್ಮಗಳ ಕೈ ಒಪ್ಪಲ್ಲ. ಇಲ್ಲಿ ಬೆಸ್ಕೊಳ್ಳಿ ಬಿಡಿ. ಅವನಿಗೆ ಮೊಮ್ಮಗಳನ್ನು ಸುಳ್ಳಲ್ಲ. ಹಣ ಕೊಡುತ್ತೆ. ಅವಳ ದುಷ್ಟಿಲ್ಲ ಬಂದು ನೋಡ್ತಾ ಇದ್ದಾಳೆ. ನಮ್ಮತ್ತೆ ದುಡ್ಡಿನ ಗಿಡ ಬೆಳೆಸಿಲ್ಲ. ದಯವಿಟ್ಟು ನನ್ನ ತಾಳ್ಮೆಯ ಪರೀಕ್ಷೆ ಮಾಡ್ಬೇಕು. ಹಣ ಕೊಡುತ್ತೆ. ಕೊಡಲ್ಲ ಕೊಡಲ್ಲ ಕೊಡಲ್ಲ. ನೀವು ಕೊಡ್ತಾ ಇದ್ರೆ ನಾನು ಬಿಡಲ್ಲ. ಏನೇ ಮಾಡ್ತೀಯಾ?